ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ. ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ. ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ. ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ. ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ. ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ. ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು.
10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ. ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ. ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ. ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ. ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ. ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ. ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ. ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ. ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ. ಐತಿಹಾಸಿಕ ಸುಕ್ಷೇತ್ರ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ಅದ್ದೂರಿಯಾಗಿ ನಡೆಯಲಿದೆ. ಇದು ಸಂಜೆ ನಡೆಯಲಿರುವಂತಹ ಮೈಲಾರ ಕಾರ್ಣಿಕೋತ್ಸವ. ಸುಕ್ಷೇತ್ರ ಮೈಲಾರಕ್ಕೆ ಆಗಮಿಸ್ತಾ ಇದ್ದಾರೆ ಲಕ್ಷಾಂತರ ಭಕ್ತರು. 10 ಲಕ್ಷಕ್ಕೂ ಅಧಿಕ ಭಕ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಕಾರ್ಣಿಕೋತ್ಸವಕ್ಕೆ ಸೇರುವಂತಹ ನಿರೀಕ್ಷೆ ಇರುವಂತದ್ದು 10 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು. ಎತ್ತಿನ ಬಂಡಿ, ಟ್ರ್ಯಾಕ್ಟರ್, ಪಾದಯಾತ್ರೆ ಹೀಗೆ ಬರ್ತಾ ಇದ್ದಾರೆ, ಭಕ್ತರು ಆಗಮಿಸ್ತಾ ಇದ್ದಾರೆ. ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೊರವಯ್ಯ ಕಾರ್ಣಿಕ ನುಡಿಯತ್ತೆ. ಇನ್ನು ಕಾರ್ಣಿಕ ನುಡಿಯೋದಕ್ಕೆ ಕಾತರರಾಗಿರ್ತೀವಿ, ಕುತೂಹಲಕಾರಿ ಕೂಡ ಇರುತ್ತೆ.